ಬಂಧುಗಳೇ ನಮಸ್ಕಾರ, ಹೇಗಿದ್ರೆ ನೀವೆಲ್ಲರೂ? ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ. ಬಂಧುಗಳೇ, ನಮ್ಮ ಈ ವ್ಯವಸ್ಥೆಯಲ್ಲಿ ಮನುಷ್ಯನ ಪ್ರಾಣ ಅನ್ನೋದು ಜೋಕ್ ಎನ್ನುವ ರೀತಿಯಲ್ಲಿ ಆಗಿಬಿಟ್ಟಿದೆ, ಅಥವಾ ಮನುಷ್ಯನ ಪ್ರಾಣಕ್ಕಿಲ್ಲಿ ಬೆಲೆಯೇ ಇಲ್ಲ ಎನ್ನುವಂಥ ಸ್ಥಿತಿ ನಿರ್ಮಾಣ ಆಗಿದೆ. ನಾವು ಪ್ರತಿ ವಿಚಾರದಲ್ಲೂ ಕೂಡ ಟ್ಯಾಕ್ಸ್ ಅನ್ನ ಕಟ್ತೀವಿ, ಏನೇನು ಮಾಡಬೇಕು ಎಲ್ಲವನ್ನೂ ಕೂಡ ಮಾಡ್ತೀವಿ. ಆದರೆ ಅದಕ್ಕೆ ರಿಟರ್ನ್ ಆಗಿ ನಮ್ಮ ಈ ದರಿದ್ರ ವ್ಯವಸ್ಥೆಯಲ್ಲಿ ಮನುಷ್ಯನ ಪ್ರಾಣಕ್ಕಾದರೂ ಸುರಕ್ಷತೆ ಇದೆಯಾ ಅಂದರೆ ಇಲ್ವೇ ಇಲ್ಲ. ಯಾವ ಕಾರಣಕ್ಕಾಗಿ ಈ ಮಾತನ್ನ ಹೇಳ್ತಾ ಇದ್ದೀನಿ ಅಂದ್ರೆ, ಯಾವಾಗ ಎಲ್ಲಿ ಬೇಕಾದರೂ ಏನ್ ಟ್ರಾಜಿಡಿ ಅಥವಾ ಏನ್ ಬೇಕಾದರೂ ನಡೆಯುವಂತ ಸಾಧ್ಯತೆ ಇದೆ, ಹೇಗೆ ಬೇಕಾದರೂ ಇಲ್ಲಿ ಮನುಷ್ಯನ ಪ್ರಾಣ ಹೋಗುವಂತ ಸಾಧ್ಯತೆ ಇರುತ್ತೆ. ಈ ಈ ಪೀಠಿಕೆನ ಹಾಕೋದಕ್ಕೆ ಕಾರಣ ಏನಪ್ಪಾ ಅಂದ್ರೆ, ನಮ್ಮಲ್ಲಿ ಪ್ರತಿಯೊಂದಕ್ಕೂ ಕೂಡ ಒಂದಷ್ಟು ನಿಯಮ ಮಾನದಂಡಗಳು ಅಂತಿದ್ದಾವೆ. ಒಂದು ರಸ್ತೆ ಅಂತ ತೆಗೆದುಕೊಂಡ್ರೆ ಅದು ಹೀಗೆ ಇರಬೇಕು ಅನ್ನುವಂಥ ನಿಯಮ ಇರುತ್ತೆ, ಅಥವಾ ಯಾವುದೋ ಒಂದು ಕಟ್ಟಡ ಅಂತ ತೆಗೆದುಕೊಂಡ್ರೆ ಅದು ಹೀಗೆ ಇರಬೇಕು, ಅದು ಇಂತಿಂಥದ್ದೇ ಮಾನದಂಡಗಳ ಅಡಿಯಲ್ಲಿ ಕಟ್ಟಡವನ್ನು ನಿರ್ಮಿಸಬೇಕು ಎನ್ನುವಂಥ ನಿಯಮ ಇರುತ್ತೆ. ಅಥವಾ ಅಲ್ಲಿ ಬೆಂಕಿ ಕಾಣಿಸ್ಕೊಳ್ತು ಅಂತಾದ್ರೆ ಈ ಅಗ್ನಿಗೆ ಬೇಕಾದಂಥ ಸುರಕ್ಷತಾ ಕ್ರಮಗಳು ಅಥವಾ ಅದನ್ನು ತಪ್ಪಿಸ್ಕೊಳ್ಳೋದಕ್ಕೆ ಏನು ಬೇಕು ಅಂಥದ್ದೊಂದು ವ್ಯವಸ್ಥೆಯೂ ಕೂಡ ಇರಬೇಕು ಅಂತ ಇದೆ. ಆದರೆ ಅದೆಲ್ಲವನ್ನು ಕೂಡ ಎಲ್ಲ ಸಂದರ್ಭದಲ್ಲೂ ಫಾಲೋ ಮಾಡಲಾಗುತ್ತಾ? ಇಲ್ಲ. ಫಾಲೋ ಮಾಡುವಂತೆ ಕಠಿಣ ನಿಯಮವನ್ನು ಹೇರಲಾಗುತ್ತಾ ಅಥವಾ ಇಲ್ಲ? ನಮ್ಮಲ್ಲಿ ನಿಯಮಗಳೆಲ್ಲವೂ ಕೂಡ ಇರೋದು ಯಾಕೆ ಅಂತ ಆಗಿಬಿಟ್ಟಿದೆ ಅಂದ್ರೆ, ಇನ್ಯಾರಿಗೋ ದುಡ್ಡು ಮಾಡ್ಕೊಳ್ಳೋದಿಕ್ಕೆ ಎನ್ನುವ ರೀತಿಯಲ್ಲಿ ಆಗಿಬಿಟ್ಟಿದೆ, ಅಥವಾ ಲಂಚ ಪಡೆಯೋದಕ್ಕೆ ಅಥವಾ ಭ್ರಷ್ಟಾಚಾರವನ್ನ ಮಾಡೋದಕ್ಕೆ ಆ ನಿಯಮಗಳನ್ನು ರೂಪಿಸಿದ ರೀತಿಯಲ್ಲಿ ಕಾಣ್ತಾ ಇದೆ. ಉದಾಹರಣೆಗೆ, ಈಗ ಯಾವುದೊಂದು ಟ್ರಾಫಿಕ್ ನಿಯಮವನ್ನ ಮಾಡ್ತಾರೆ ಅಂತ ಇಟ್ಕೊಳ್ಳಿ. ಈಗ ಪ್ರತಿಯೊಬ್ಬರು ಕೂಡ ಹೆಲ್ಮೆಟ್ ಅನ್ನ ಧರಿಸಿಕೊಂಡು ಹೋಗಲೇಬೇಕು ಎನ್ನುವಂಥ ನಿಯಮ ಇರುತ್ತೆ ಅಂತ ಇಟ್ಕೊಳ್ಳಿ. ಆ ನಿಯಮದಿಂದ ಆ ಹೆಲ್ಮೆಟ್ ಹಾಕದೇ ಇರುವ ಸಂದರ್ಭದಲ್ಲಿ ಯಾರು ಜನರನ್ನ ಹಿಡಿತಾರೋ ಅವರಿಗೆ ಲಾಭ ಆಗುವಂತ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಕಾರಣ ನಮ್ಮಲ್ಲಿ ಪ್ರತಿಯೊಂದರಲ್ಲೂ ಲಂಚ, ಪ್ರತಿಯೊಂದರಲ್ಲೂ ಭ್ರಷ್ಟಾಚಾರ, ಸ್ಥಳೀಯ ಆಡಳಿತದಿಂದ ಹಿಡಿದು ಪ್ರತಿ ಇಲಾಖೆಯಲ್ಲೂ ಕೂಡ ಲಂಚ ಲಂಚ ಲಂಚ, ಅಷ್ಟರ ಮಟ್ಟಿಗಿನ ದರಿದ್ರ ವ್ಯವಸ್ಥೆ. ಆ ದರಿದ್ರ ವ್ಯವಸ್ಥೆಯಿಂದಾಗಿ ಅದೆಷ್ಟೋ ಮಂದಿ ಯಾವುದ್ಯಾವುದೋ ಸಂದರ್ಭದಲ್ಲಿ ಪ್ರಾಣ ಕಳ್ಕೊಳ್ಳುವ ರೀತಿಯಲ್ಲಿ ಆಗುತ್ತೆ. ಯಾಕಿಷ್ಟೊಂದು ಆಕ್ರೋಶ ಭರಿತವಾಗಿ ಮಾತನಾಡ್ತಾ ಇದ್ದೀನಿ ಅಂದ್ರೆ, ಬಂಧುಗಳೇ, ಉತ್ತರ ಪ್ರದೇಶದ ಒಂದು ಘಟನೆ ಇವತ್ತು ಇಡೀ ದೇಶವೇ ಕಣ್ಣೀರನ್ನು ಹಾಕುವಂತೆ ಮಾಡ್ತಾ ಇದೆ. 15 ವಿದ್ಯಾರ್ಥಿಗಳು ಸುಟ್ಟು ಕರಕಲಾಗಿ ಹೋಗಿದ್ದಾರೆ, ಜೀವಂತ ದಹನ ಆಗಿಬಿಟ್ಟಿದ್ದಾರೆ ಅವರೆಲ್ಲರೂ ಕೂಡ. ಅದರಲ್ಲಿ ಒಂದೊಂದು ದೃಶ್ಯವು ಇವತ್ತು ಹೇಗಿದೆ ಅಂದರೆ, ಒಂದು 3-4 ವಿದ್ಯಾರ್ಥಿಗಳು ಮೇಲಿಂದ ಕಿಟಕಿಯಿಂದ ಹಾರಿ ಪ್ರಾಣವನ್ನು ಉಳಿಸ್ಕೊಂಡಿದ್ದಾರೆ. ಒಂದಷ್ಟು ಮಂದಿ ಹಾಗೆ ಹಾರುವಂಥ ಭರದಲ್ಲಿ ಕೆಳಗಡೆ ಇದ್ದಂಥ ಕಬ್ಬಿಣದ ಗ್ರಿಲ್ ಮೇಲೆ ಬಿದ್ದು ಗಾಯಗೊಂಡಿದ್ದಾರೆ. ಇನ್ನೊಂದಷ್ಟು ಮಂದಿ ಬಾತ್ರೂಮ್ನಲ್ಲಿ ಅಡಗಿ ಕುಳಿತುಕೊಂಡಿದ್ರು, ಅದರ ಒಳಗಡೆ ಬೆಂಕಿ ಆವರಿಸ್ಕೊಂಡು ಬಿಟ್ಟಿದೆ. ಎಲ್ಲರೂ ಕೂಡ ಸುಟ್ಟು ಕರಕಲಾಗಿದ್ದಾರೆ. ಘಟನೆಗೆ ಕಾರಣ ಏನು ಅಂತ ನಾವು ಗಮನಿಸ್ತಾ ಹೋಗೋದಾದ್ರೆ, ಅಲ್ಲಿ ಯಾವ್ಯಾವ ನಿಯಮಗಳನ್ನು ಫಾಲೋ ಮಾಡಬೇಕಾಗಿತ್ತು ಯಾವುದನ್ನು ಕೂಡ ಫಾಲೋ ಮಾಡಿಲ್ಲ. ಆದರೆ ಆ ಕಟ್ಟಡ ನಡೆಯೋದಕ್ಕೆ ಎಲ್ಲಾ ರೀತಿಯಲ್ಲೂ ಕೂಡ ಅವಕಾಶವನ್ನು ಮಾಡಿಕೊಡಲಾಗಿತ್ತು, ಬೇರೆ ಬೇರೆ ಚಟುವಟಿಕೆ ಜೊತೆಗೆ NOC ಕೂಡ ಕೊಡಲಾಗಿತ್ತು. ಹೇಗೆ ಪಡ್ಕೊಂಡ್ರು? ಲಂಚ ಭ್ರಷ್ಟಾಚಾರದ ಕಾರಣಕ್ಕಾಗಿ. ಏನು ಘಟನೆ ಎಳೆ ಎಳೆಯಾಗಿ ವಿವರಿಸ್ತಾ ಹೋಗ್ತೀನಿ ಕೇಳಿ. ಬಂಧುಗಳ, ಉತ್ತರ ಪ್ರದೇಶದ ಲಕ್ನೋದ ಅಲಿಗಂಜ್ ಎನ್ನುವಂಥ ಪ್ರದೇಶ ತುಂಬಾ ಪ್ರಸಿದ್ಧಿಯನ್ನು ಪಡೆದಿರುವಂತಹ ಪ್ರದೇಶ. ಅದು ತುಂಬಾ ಕಮರ್ಷಿಯಲ್ ಆಕ್ಟಿವಿಟೀಸ್ ನಡೆಯುವಂಥ ಪ್ರದೇಶ. ಅದು ತುಂಬಾನೇ ಜನ ಓಡಾಡ್ತಾರೆ, ಜನ ನಿಬಿಡವಾಗಿರುವಂಥ ಪ್ರದೇಶ ಅದು. ಅಲ್ಲಿ ಒಂದು 3 ಅಂತಸ್ತಿನ ಕಾಂಪ್ಲೆಕ್ಸ್ ಅಥವಾ ಕಟ್ಟಡ ಇದೆ. ಆ ಕಟ್ಟಡದಲ್ಲಿ ಕೆಳಗಡೆ ಪೆಟ್ ಶಾಪ್ ಪ್ಲಸ್ ಪೆಟ್ಗೆ ಸಂಬಂಧಪಟ್ಟಂತ ಕ್ಲಿನಿಕ್ ಇದೆ. ಅಲ್ಲಿ ಸಾಕಷ್ಟು ಪ್ರಾಣಿಗಳು ಕೂಡ ಆ ಸಂದರ್ಭದಲ್ಲಿ ಇದ್ವು. ಅದರ ಮೇಲ್ಗಡೆ ಒಂದು ಲೈಬ್ರರಿ ಪ್ಲಸ್ ಕೋಚಿಂಗ್ ಸೆಂಟರ್ ಇದೆ. ಮಕ್ಕಳು ಬಂದು ಓದ್ಕೊಳ್ಬಹುದು, ಹಾಗೆ ಮಕ್ಕಳಿಗೆ ಬೇರೆ ಬೇರೆ ಕೋಚಿಂಗ್ ಅನ್ನು ಕೂಡ ಕೊಡಲಾಗುತ್ತೆ. ಅದರ ಮೇಲ್ಗಡೆ 3D ಆನಿಮೇಷನ್ ಸೆಂಟರ್ ಕೂಡ ಇದೆ. ಇವತ್ತು ಮಧ್ಯಾಹ್ನ 3ರಿಂದ 3:30 ಸುಮಾರಿಗೆ ಆ ಕಟ್ಟಡದಲ್ಲಿ ತುಂಬಾ ಜನ ಇದ್ರು. ಆ ಲೈಬ್ರರಿ ಅಥವಾ ಕೋಚಿಂಗ್ ಸೆಂಟರ್ನಲ್ಲಿ ಸಾಕಷ್ಟು ವಿದ್ಯಾರ್ಥಿಗಳಿದ್ರು. ವಯಸ್ಸು ಎಷ್ಟು? 18, 20, 19, 16, 14 ಈ ವಯಸ್ಸಿನ ಆಸುಪಾಸಿನವರು. ಒಂದಷ್ಟು ಹೆಣ್ಣು ಮಕ್ಕಳು, ಒಂದಷ್ಟು ಗಂಡು ಮಕ್ಕಳು, ಎಲ್ಲರೂ ಕೂಡ ತಮ್ಮ ಪಾಡಿಗೆ ತಾವು ಓದಿನಲ್ಲಿ ತಲ್ಲೀನರಾಗಿದ್ರು. ಯಾವುದೋ ಕಾಂಪಿಟೇಟಿವ್ ಎಕ್ಸಾಮ್ಗೋ ಅಥವಾ ಇನ್ನೊಂದಕ್ಕೋ ಅವರೆಲ್ಲರೂ ಕೂಡ ತಯಾರಿಯನ್ನು ನಡೆಸ್ಕೊಳ್ತಾ ಇದ್ರು. ಮೇಲ್ಗಡೆ ಆನಿಮೇಷನ್ ಸೆಂಟರ್ನಲ್ಲೂ ಕೂಡ ಮಾಮೂಲಿಯಾಗಿ ಕೆಲಸ ನಡೀತಾ ಇತ್ತು. ಕೆಳಗಡೆ ಪೆಟ್ ಶಾಪ್ನಲ್ಲೂ ಕೂಡ ತುಂಬಾ ಬಿಸಿ ಇದ್ವು, ಸಾಕಷ್ಟು ಪ್ರಾಣಿಗಳಿದ್ವು, ಪ್ರಾಣಿಗಳಿಗೆ ಚಿಕಿತ್ಸೆ ಅಂಥದ್ದೆಲ್ಲವೂ ಕೂಡ ನಡೀತಾ ಇತ್ತು. ಇದ್ದಕ್ಕಿದ್ದ ಹಾಗೆ ಅಲ್ಲಿ ಬೇಸ್ಮೆಂಟ್ ನಲ್ಲಿ ಇದ್ದಂತ ಏರ್ ಕಂಡೀಷನರ್ ಅಲ್ಲಿ ಶಾರ್ಟ್ ಸರ್ಕ್ಯೂಟ್ ಆಗಿದೆ. ಬಂಧುಗಳೇ, ಬೆಂಕಿ ಕಾಣಿಸ್ಕೊಳ್ಳೋದನ್ನ ತಪ್ಪಿಸೋದಿಕ್ಕೆ ತುಂಬಾ ಸಂದರ್ಭದಲ್ಲಿ ಸಾಧ್ಯ ಆಗೋದಿಲ್ಲ. ಬೆಂಕಿ ಹೇಗೆಗೋ ಕಾಣಿಸ್ಕೊಂಡು ಬಿಡುತ್ತೆ. ಆದ್ರೆ ಇಲ್ಲಿರುವಂತ ಪ್ರಶ್ನೆ ಏನಪ್ಪಾ ಅಂದ್ರೆ, ಬೆಂಕಿ ಕಾಣಿಸಿಕೊಂಡಂತ ಸಂದರ್ಭದಲ್ಲಿ ತಪ್ಪಿಸ್ಕೊಳ್ಳೋದಕ್ಕೆ ಬೇಕಾದಂತ ಅವಕಾಶವನ್ನು ನಿರ್ಮಾಣ ಮಾಡಿದ್ದಾರಾ ಅಂತ. ಇಲ್ಲೂ ಕೂಡ ಅದೇ ಇದೀಗ ಪ್ರಶ್ನೆ ಇರೋದು. ಏನಾಯ್ತು? ಇದ್ದಕ್ಕಿದ್ದ ಹಾಗೆ ಶಾರ್ಟ್ ಸರ್ಕ್ಯೂಟ್ ಆಗುತ್ತೆ, ನಿಧಾನಕ್ಕೆ ಬೆಂಕಿ ಎಲ್ಲ ಕಡೆಗಳಲ್ಲೂ ಕೂಡ ಆವರಿಸ್ಕೊಳ್ಳೋದಕ್ಕೆ ಶುರುವಾಗುತ್ತೆ. ಅದರಲ್ಲೂ ಕೂಡ 3D ಆನಿಮೇಷನ್ ಸೆಂಟರ್ ನಲ್ಲಿ ಸಾಕಷ್ಟು ಎಲೆಕ್ಟ್ರಿಕ್ ಉಪಕರಣಗಳು ಇದ್ದಂತ ಕಾರಣಕ್ಕಾಗಿ ಬೆಂಕಿ ಬೇಗನೆ ಆವರಿಸ್ಕೊಂಡು ಬಿಡುತ್ತೆ. ಒಂದೊಂದೇ ಅಂತ ಎಲ್ಲ ಕಡೆಗಳಲ್ಲೂ ಕೂಡ ಬೆಂಕಿ ಬರೋದಕ್ಕೆ ಶುರುವಾಗ್ಬಿಡುತ್ತೆ. ಅತಿ ಹೆಚ್ಚು ಇದ್ದವರು ಅಥವಾ ಜನ ಇದ್ದಿದ್ದು ಎಲ್ಲಿ ಅಂದ್ರೆ ಆ ಕೋಚಿಂಗ್ ಸೆಂಟರ್ ಅಥವಾ ಲೈಬ್ರರಿಯಲ್ಲಿ. ಅಲ್ಲಿ ಒಂದಷ್ಟು ವಿದ್ಯಾರ್ಥಿಗಳು ಏನು ಮಾಡ್ಬಿಡ್ತಾರೆ, ತಕ್ಷಣಕ್ಕೆ ಅಲ್ಲಿಂದ ಹೊಗೆ ಕಾಣಿಸ್ಕೊಳ್ತಾ ಇದ್ದ ಹಾಗೆ ಅಥವಾ ಬೆಂಕಿ ಆವರಿಸಿಕೊಳ್ತಾ ಇದ್ದ ಹಾಗೆ ಅಲ್ಲಿಂದ ಎಸ್ಕೇಪ್ ಆಗುವಂತ ಪ್ರಯತ್ನವನ್ನ ಪಡ್ತಾರೆ. ಆದರೆ ಎಸ್ಕೇಪ್ ಆಗೋದಕ್ಕೆ ಯಾವುದೇ ದಾರಿಯೂ ಕೂಡ ಇರೋದಿಲ್ಲ. ಯಾವುದೇ ಎಮರ್ಜೆನ್ಸಿ ಎಕ್ಸಿಟ್ ಇಲ್ಲ,
ಅಥವಾ ಇನ್ನೇನು ಮಾಡಬೇಕು, ತಕ್ಷಣ ಬೆಂಕಿ ಆರಿಸೋದಕ್ಕೆ ಒಂದಷ್ಟು ವ್ಯವಸ್ಥೆ ಇರುತ್ತಲ್ಲ, ಅದು ಯಾವುದು ಕೂಡ ಇಲ್ಲ. ಇದ್ದಿದ್ದು ಒಂದೇ ಎಂಟ್ರಿ ಮತ್ತೆ ಎಕ್ಸಿಟ್ ಡೋರ್. ಒಂದಷ್ಟು ಮಂದಿ ಹೊಗೆ ಕಾಣಿಸ್ಕೊಳ್ತಾ ಇದ್ದ ಹಾಗೆ, ಬೆಂಕಿ ಕಾಣಿಸ್ಕೊಳ್ತಾ ಇದ್ದ ಹಾಗೆ ಆತಂಕದಲ್ಲಿ ಆ ಡೋರಿಂದ ಓಡ್ ಹೋಗ್ಬಿಟ್ಟಿದ್ದಾರೆ. ಬರ್ತಾ ಬರ್ತಾ ಏನಾಗ್ಬಿಡ್ತು, ಹೊಗೆ ಎಲ್ಲ ಕಡೆಗಳಲ್ಲೂ ಕೂಡ ಆವರಿಸ್ಕೊಳ್ಳೋದಕ್ಕೆ ಶುರುವಾಗ್ಬಿಡ್ತು. ಡೋರ್ ಎಲ್ಲಿದೆ ಅಂತಲೇ ಅಲ್ಲಿದ್ದಂಥ ವಿದ್ಯಾರ್ಥಿಗಳಿಗೆ ಕಾಣ್ತಾ ಇಲ್ಲ. ತಕ್ಷಣ ಒಂದಷ್ಟು ವಿದ್ಯಾರ್ಥಿಗಳು ತಲೆ ಸುತ್ತಿ ಕೆಳಗಡೆ ಬಿದ್ದು ಬಿಡ್ತಾರೆ. ಇನ್ನೊಂದಷ್ಟು ವಿದ್ಯಾರ್ಥಿಗಳು ಬೆಂಕಿ ಬರ್ತಾ ಇದ್ದ ಹಾಗೆ ಬೊಬ್ಬೆ ಹೊಡೆಯೋದಕ್ಕೆ ಶುರು ಮಾಡ್ಕೊಂಡು ಬಿಡ್ತಾರೆ, ಕಾಪಾಡಿ ಕಾಪಾಡಿ ಅಂತ ಹೇಳಿ. ಬಂಧುಗಳೇ, ವಿದ್ಯಾರ್ಥಿಗಳ ಪರಿಸ್ಥಿತಿನ ಊಹೆ ಮಾಡ್ಕೊಳ್ಳೋಕ್ಕೂ ಸಾಧ್ಯ ಆಗೋದಿಲ್ಲ. ಸ್ವಲ್ಪ ಹೊತ್ತಿನ ಮುಂಚೆ ಅಲ್ಲಿನ ಡೆಪ್ಯೂಟಿ ಚೀಫ್ ಮಿನಿಸ್ಟರ್ DCM ಹೋಗಿದ್ರು. ಅವರು ಕಣ್ಣೀರು ಹಾಕ್ತಾ ಇದ್ರು, ಅವರೇ ಕಣ್ಣೀರು ಹಾಕ್ತಾ ಇದ್ರು. ಇನ್ನು ಪೋಷಕರ ಪರಿಸ್ಥಿತಿನ ಊಹೆ ಮಾಡಿಕೊಳ್ಳೋದಕ್ಕೂ ಕೂಡ ಸಾಧ್ಯ ಇಲ್ಲ. ಭವಿಷ್ಯವನ್ನ ಕಾಣಬೇಕಾದಂಥ ವಿದ್ಯಾರ್ಥಿಗಳು. ತಕ್ಷಣವೇ ಎಲ್ಲ ಕಡೆಗಳಲ್ಲೂ ಕೂಡ ಹೊಗೆ ಆವರಿಸ್ಕೊಂಡಿದೆ, ಬೆಂಕಿ ಬಂಗು ವ್ಯಾಪಿಸೋಕೆ ಶುರುವಾಗ್ಬಿಟ್ಟಿದೆ. ಅಲ್ಲಿ ಒಂದು ವಿದ್ಯಾರ್ಥಿಗಳ ಗುಂಪು ಏನು ಮಾಡಿಬಿಡುತ್ತೆ, ಎಲ್ಲೂ ಹೋಗಬೇಕು ಅಂತ ಅವ್ರಿಗೆ ದಿಕ್ಕೆ ತೋಚೋದಿಲ್ಲ. ಅಲ್ಲೊಂದು ಬಾತ್ರೂಮ್ ಇರುತ್ತೆ, ಅವ್ರಿಗೆ ಪಾಪ ತಕ್ಷಣ ಗೊತ್ತಾಗಿಲ್ಲ. ಆ ಬಾತ್ರೂಮ್ ಒಳಗಡೆ ಡೋರ್ ಹಾಕೊಂಡು ಒಳಗಡೆ ಹೋಗ್ಬಿಡ್ತಾರೆ. ಅಂದ್ರೆ ಅವ್ರ ಪ್ರಕಾರ ಏನು ಅಂದ್ರೆ ಆ ಟೈಮಲ್ಲಿ ಏನು ಯೋಚನೆ ಮಾಡಬೇಕು ಗೊತ್ತಾಗೋದಿಲ್ಲ. ಬಾತ್ರೂಮ್ ಒಳಗಡೆ ಬೆಂಕಿ ಬರೋದಿಲ್ಲ, ಬೆಂಕಿ ಸ್ವಲ್ಪ ಅವಾಯ್ಡ್ ಆಗಬಹುದು, ನಾವು ಹೇಗಾದ್ರೂ ಎಸ್ಕೇಪ್ ಆಗ್ಬಹುದು ಅಂತ ಹೇಳಿ ಆ ಬಾತ್ರೂಮ್ ಒಳಗಡೆ ಹೋಗ್ಬಿಟ್ಟಿದ್ದಾರೆ. ಹೋಗ್ತಾ ಇದ್ದ ಹಾಗೆ ಹೊಗೆ ಆವರಿಸ್ಕೊಂಡು ಬಿಟ್ಟಿದೆ. ಅಲ್ಲಿ ತಕ್ಷಣ ಒಂದಷ್ಟು ಮಂದಿ ತಲೆ ಸುತ್ತಿ ಕೆಳಗಡೆ ಬಿದ್ದು ಬಿಟ್ಟಿದ್ದಾರೆ. ಇನ್ನೊಂದಷ್ಟು ಮಂದಿಗೆ ಕಣ್ಣು ಮಂಜಾಗಿದೆ. ಇನ್ನೊಂದಷ್ಟು ವಿದ್ಯಾರ್ಥಿಗಳಿಗೆ ಎಲ್ಲಿ ಹೋಗಬೇಕು ಏನು ಎತ್ತಂತ ಗೊತ್ತಾಗಿಲ್ಲ. ಬಾತ್ರೂಮ್ ಒಳಗಡೆ ಇದ್ದಂಥ ಎಲ್ಲಾ ವಿದ್ಯಾರ್ಥಿಗಳು ಕೂಡ ಸುಟ್ಟು ಕರಕಲಾಗಿದ್ದಾರೆ. ಅಥವಾ ಏನು ಹೇಳಬೇಕದನ್ನ ಹೇಳೋದಕ್ಕೂ ಕೂಡ ಬಹಳ ಕಷ್ಟ ಆಗುತ್ತೆ. ಅದರ ನಡುವೆ ಒಂದಷ್ಟು ವಿದ್ಯಾರ್ಥಿಗಳು ಏನು ಮಾಡಿದ್ದಾರೆ, ತಕ್ಷಣ ಬೆಂಕಿ ಆವರಿಸ್ಕೊಳ್ತಾ ಇದ್ದ ಹಾಗೆ ಧೈರ್ಯ ಮಾಡಿ ಕೋಚಿಂಗ್ ಸೆಂಟರ್ನ ಕಿಟಕಿಗಳಿರ್ತಾರೆ, ಕಿಟಕಿಯಿಂದ ಜಂಪ್ ಮಾಡೋದಕ್ಕೆ ಶುರು ಮಾಡ್ಕೊಂಡಿದ್ದಾರೆ. ಹೆಚ್ಚು ಕಡಿಮೆ 6 ರಿಂದ 7 ವಿದ್ಯಾರ್ಥಿಗಳು ಜಂಪ್ ಮಾಡಿದ್ದಾರೆ. ಅದರೊಂದು 2 ಹೆಣ್ಣು ಮಕ್ಕಳು ಕೂಡ ಇದ್ದಾರೆ. ಓರ್ವ ಹೆಣ್ಣು ಮಗಳು ಪಕ್ಕದಲ್ಲಿದ್ದಂಥ ಕೇಬಲ್ ಅನ್ನು ಹಿಡಿದು ಅದರಿಂದ ಜಾರ್ ಕೆಳಗಡೆ ಬಂದಿದ್ದಾರೆ. ಅವರು ಸೇಫ್ ಆಗಿದ್ದಾರೆ. ಸದ್ಯ ಆಸ್ಪತ್ರೆಯಲ್ಲಿ ಅವರು ಚಿಕಿತ್ಸೆಯನ್ನು ಪಡಿತಾ ಇದ್ದಾರೆ. ಇನ್ನೊಂದಿಬ್ಬರು ವಿದ್ಯಾರ್ಥಿಗಳು ಕೆಳಗಡೆ ಕಬ್ಬಿಣದ ಗ್ರಿಲ್ ಮೇಲೆ ಬಿದ್ದಿದ್ದಾರೆ. ಇನ್ನೊಂದಷ್ಟು ಕೆಳಗಡೆ ಬಿದ್ದಿದ್ದಾರೆ. ತಕ್ಷಣ ಜನ ಹೋಗಿ ಸಹಾಯಕ್ಕೆ ಧಾವಿಸಿದ್ದಾರೆ. ಅವ್ರನ್ನ ಆಸ್ಪತ್ರೆಗೆ ದಾಖಲಿಸುವಂತ ಕೆಲಸವನ್ನು ಕೂಡ ಮಾಡಲಾಗಿದೆ. ಕೊನೆಯದಾಗಿ ಸಾವಿನ ಸಂಖ್ಯೆ ಎಷ್ಟಕ್ಕೆ ಬಂದು ತಲುಪಿದೆ ಅಂದ್ರೆ, ಆರಂಭದಲ್ಲಿ 4 ಅಂತ ಹೇಳಲಾಗ್ತಿತ್ತು. ಬರ್ತಾ ಬರ್ತಾ 8 ಆಯ್ತು, 10 ಆಯ್ತು, 12 ಆಯ್ತು, ಕೊನೆಗೆ 15. ಇನ್ನು 4 ಸ್ಥಿತಿ ತೀರಾ ಗಂಭೀರವಾಗಿದೆ ಅಂತೆ. ಹೀಗಾಗಿ ಸಾವಿನ ಸಂಖ್ಯೆ ಇನ್ನಷ್ಟು ಜಾಸ್ತಿ ಆಗುವಂತ ಎಲ್ಲ ಸಾಧ್ಯತೆಗಳು ಕೂಡ ಇದೆ. ಈಗ ಸ್ಥಳಕ್ಕೆ ಮುಖ್ಯಮಂತ್ರಿಗಳಾಗಿರುವಂತ ಯೋಗಿ ಆದಿತ್ಯನಾಥ್ ಹೋಗಿದ್ರು. ಯಾರು ತಪ್ಪು ಮಾಡಿದ್ದಾರೆ ಅವರ ವಿರುದ್ಧ ಕಠಿಣ ಕ್ರಮ ತೆಗೆದುಕೊಳ್ತೀನಿ ಎನ್ನುವಂತ ಮಾತನ್ನು ಹೇಳಿದ್ರು. ಅದು ಬರೀ ಮಾತಿಗೆ ಸೀಮಿತ ಆಗಬಾರದು, ಅದು ಕಾರ್ಯರೂಪಕ್ಕೂ ಕೂಡ ಬರಬೇಕಾಗತ್ತೆ. ಜೊತೆಗೆ ಉಪಮುಖ್ಯಮಂತ್ರಿಗಳು ಹೋಗಿದ್ರು, ಅವರು ಕೂಡ ಕಣ್ಣೀರು ಹಾಕಿದ್ರು. ಒಂದಷ್ಟು ಪರಿಹಾರವನ್ನು ಕೂಡ ಈಗಾಗಲೇ ಘೋಷಣೆಯನ್ನು ಮಾಡಲಾಗಿದೆ. ಇನ್ನೊಂದು ಕಡೆಯಿಂದ ರಾಜನಾಥ್ ಸಿಂಗ್ ಕೂಡ ಆ ಸ್ಥಳಕ್ಕೆ ಧಾವಿಸ್ತಾ ಇದ್ದಾರೆ. ಅಲ್ಲಿ ರಕ್ಷಣಾ ಕಾರ್ಯಾಚರಣೆ, ಬೆಂಕಿ ನಂದಿಸುವಂತ ಕಾರ್ಯಾಚರಣೆ ಎಲ್ಲವೂ ಕೂಡ ಇದೀಗ ನಡೀತಾ ಇದೆ. ಹಾಗಾದ್ರೆ ಅವಘಡಕ್ಕೆ ಕಾರಣ ಏನು? ಶಾರ್ಟ್ ಸರ್ಕ್ಯೂಟ್ ಹೇಳಕ್ಕಾಗಲ್ಲ. ಒಮ್ಮೊಮ್ಮೆ ಬೇರೆ ಬೇರೆ ಕಾರಣಗಳಿಗಾಗಿ ಶಾರ್ಟ್ ಸರ್ಕ್ಯೂಟ್ ಆಗಬಹುದು. ನಮ್ಮಲ್ಲಿ ತುಂಬಾ ಸಂದರ್ಭದಲ್ಲಿ ಆಗ್ತಾ ಇರುತ್ತೆ. ಇತ್ತೀಚೆಗೆ ಯಾವುದೋ ಒಂದು ಗೇಮಿಂಗ್ ಸೆಂಟರ್ನಲ್ಲಿ ಆಗಿತ್ತು, ಇಲ್ಲಿ ರಾಜ್ಕೋಟ್ನಲ್ಲಿ ಗೇಮಿಂಗ್ ಸೆಂಟರ್ನಲ್ಲಿ ಆಗಿತ್ತು, ಆಮೇಲೆ ಡೆಲ್ಲಿಲಿ ಯಾವುದೋ ಒಂದು ಕಡೆ ಆಗಿತ್ತು. ನಮ್ಮಲ್ಲಿ ಎಲ್ಲ ಕಡೆ ಬೆಂಕಿ ಬೀಳ್ತಾನೆ ಇರುತ್ತೆ. ಹಾಸ್ಪಿಟಲ್ ಬೆಂಕಿ ಕಾಣಿಸ್ಕೊಳ್ಳುತ್ತೆ, ಇನ್ನು ಬೇರೆ ಬೇರೆ ಕಡೆಗಳು ದೊಡ್ಡ ದೊಡ್ಡ ಮಾಲ್ಗಳಲ್ಲಿ ಬೆಂಕಿ ಕಾಣಿಸ್ಕೊಳ್ಳುತ್ತೆ. ಎಲ್ಲಿ ಯಾವಾಗ ಬೇಕಾದ್ರೂ ನಮ್ಮಲ್ಲಿ ಬೆಂಕಿ ಕಾಣಿಸ್ಕೊಳ್ಬಹುದು. ಅಂತ ವ್ಯವಸ್ಥೆಯಲ್ಲಿ ನಾವೆಲ್ಲರೂ ಕೂಡ ಇದ್ದೇವೆ. ಬೆಂಕಿ ಕಾಣಿಸ್ಕೊಳ್ತಾ ಇರುತ್ತೆ. ಅದರಲ್ಲಿರುವಂಥ ಪ್ರಶ್ನೆ ಅಂದರೆ, ಬೆಂಕಿ ಕಾಣಿಸ್ಕೊಂಡಾಗ ಒಂದಷ್ಟು ಸುರಕ್ಷತಾ ಕ್ರಮಗಳು ಅಂತ ಇರಬೇಕು. ತಕ್ಷಣ ಹೋಗೋದಕ್ಕೆ ಅಲ್ಲಿ ಎಮರ್ಜೆನ್ಸಿ ಎಕ್ಸಿಟೋ ಅಥವಾ ಬೆಂಕಿಯನ್ನು ಆರಿಸೋದಕ್ಕೆ ಬೇಕಾದಂಥ ವ್ಯವಸ್ಥೆಯೋ ಅಂಥದ್ದೆಲ್ಲವೂ ಕೂಡ ಇರಬೇಕಾಗತ್ತೆ. ಆದರೆ ತುಂಬ ಕಡೆಗಳಲ್ಲಿ ಆ ಮಾನದಂಡಗಳನ್ನ ಯಾವುದನ್ನು ಕೂಡ ಫಾಲೋ ಮಾಡೋದಿಲ್ಲ. ಆದರೂ ಕೂಡ ಅವರಿಗೆ ಸ್ಥಳೀಯ ಆಡಳಿತದಿಂದ NOC ಸಿಕ್ಕಿಬಿಟ್ಟಿರುತ್ತೆ, ನಿರಪೇಕ್ಷಣ ಪತ್ರ. ಹೇಗೆ ಅಂದ್ರೆ, ಈ ಕಾರಣಕ್ಕಾಗಿ ಕೈ ತುಂಬ ಎಣಿಸ್ಕೊಳ್ಳೋದು. ಹಿಂಗೆ ನಿಯಮಗಳಿದ್ದಂಥ ಸಂದರ್ಭದಲ್ಲಿ ಇವ್ರಿಗೆ ಬಹಳ ಖುಷಿ. ನಿಯಮಗಳನ್ನು ಫಾಲೋ ಮಾಡಿದ್ರೆ ಒಮ್ಮೊಮ್ಮೆ ಬೇಸರ ಆಗ್ಬಿಡುತ್ತೆ ಅಧಿಕಾರಿಗಳಿಗೆ. ನಿಯಮಗಳನ್ನು ಬ್ರೇಕ್ ಮಾಡಬೇಕು. ಈ ಸಾಯಿನಾಥ್ ಅವರು, ಸಾಯಿನಾಥ್ ಅವರು ಒಂದು ಕಡೆ ಹೇಳ್ತಾರೆ, ಬರ ಅಂದ್ರೆ ಎಲ್ರಿಗೂ ಇಷ್ಟ ಅಂತ ಹೇಳಿ. ಅಂದ್ರೆ ಬರಗಾಲ ಬಂದಂತ ಸಂದರ್ಭದಲ್ಲಿ ಬೇಕಾದಷ್ಟು ಅನುದಾನ ಬಿಡುಗಡೆ ಆಗುತ್ತೆ, ಅದನ್ನೆಲ್ಲ ಬಡದ್ ಬಾಯಿಗೆ ಹಾಕೊಳ್ಬಹುದು ಅಂತ. ಇಲ್ಲೂ ಕೂಡ ಅಷ್ಟೇ, ರೂಲ್ಸ್ ಅನ್ನ ಬ್ರೇಕ್ ಮಾಡಿದಷ್ಟು ಅಧಿಕಾರಿಗಳಿಗೆ ಖುಷಿ. ರೂಲ್ಸ್ ಬ್ರೇಕ್ ಮಾಡಿದಷ್ಟು ನಾವಲ್ಲಿ ದುಡಿಮೆ ಮಾಡ್ಬೋದಲ್ಲ ಅಂತ ಹೇಳಿ. ಇಲ್ಲೂ ಕೂಡ ಇರುವಂತ ಪ್ರಶ್ನೆ ಅದೇ, ಯಾವುದೇ ನಿಯಮಗಳನ್ನ ಫಾಲೋ ಮಾಡಿಲ್ಲ ಅಂತ ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಯಾವುದೇ ಸುರಕ್ಷತಾ ಕ್ರಮಗಳು ಕೂಡ ಅಲ್ಲಿ ಇರಲಿಲ್ಲ. ಆದರೂ ಕೂಡ ಇವರಿಗೆ NOC ಅನ್ನ ಹೇಗೆ ಕೊಟ್ರು ಅನ್ನೋದೇ ಇಲ್ಲಿ ಇರುವಂತ ಪ್ರಮುಖ ಪ್ರಶ್ನೆ. ಇನ್ನೊಂದು ಹೃದಯ ವಿದ್ರಾವಕ ಘಟನೆ ಅಂದ್ರೆ, ವಿದ್ಯಾರ್ಥಿಗಳಾದರೂ ಅವರಿಗೆ ಬಾಯಿ ಬರ್ತಾ ಇತ್ತು, ಕಾಪಾಡಿ ಅಂತ ಕಿರಿಚ್ಕೊಳ್ಳೋಕಾಗ್ತಾ ಇತ್ತು. ಒಂದಷ್ಟು ಜನ ಬಚಾವಾದ್ರು. ಕೆಳಗಡೆ ಇದ್ದು ಪೆಟ್ ಸೆಂಟರ್, ಪ್ರಾಣಿಗಳು ಸುಟ್ಟು ಕರಕಲಾಗ್ಬಿಟ್ಟಿದ್ದಾವೆ. ಪಾಪ ಅವುಗಳಿಗೆ ಹೇಳ್ಕೊಳ್ಳೋಕೆ ಗೊತ್ತಿಲ್ಲ, ಏನು ಗೊತ್ತಿಲ್ಲ, ಅವುಗಳು ಪ್ರಾಣನೂ ಕೂಡ ಹೊರಟೋಗ್ಬಿಟ್ಟಿದೆ. ಸದ್ಯ ಇದು ನಡೆದಿರುವಂಥ ಘಟನೆ. ಬಂಧುಗಳೇ, ನಾವು ಪದೇ ಪದೇ ಹೇಳ್ತಿರ್ತೀವಿ ಎಚ್ಚರಿಕೆ ಗಂಟೆ ಅಂತ ಹೇಳಿ. ಆದರೆ ನಮ್ಮಲ್ಲಿ ಯಾವುದು ಕೂಡ ಎಚ್ಚರಿಕೆ ಗಂಟೆ ಆಗಲ್ಲ. 2 ದಿನ ಚರ್ಚೆ ಆಗುತ್ತೆ, 3ನೇ ದಿನ ಮತ್ತೊಮ್ಮೆ ಇದೇ ರಿಪೀಟ್ ಆಗುತ್ತೆ. ಎಲ್ಲಿಯವರೆಗೆ ಭ್ರಷ್ಟ ವ್ಯವಸ್ಥೆಯನ್ನ, ಈ ಲಂಚಕೋರನ್ನ ಬುಡ ಸಹಿತ ಕಿತ್ತೊಗೆಯೋದಕ್ಕೆ ಸಾಧ್ಯ ಆಗಲ್ವೋ ಅಲ್ಲಿವರೆಗೆ ನಾವು ಇದೆಲ್ಲವನ್ನೂ ಕೂಡ ನೋಡ್ತಾನೆ ಇರಬೇಕಾಗಿದೆ. ಪರಿಸ್ಥಿತಿ ಎಲ್ಲಿವರೆಗೆ ಅಂದ್ರೆ, ಯಾವುದೋ ಒಂದು ಮಾಲ್ಗೆ ಹೋದಾಗ್ಲೂ ನಾವು ಆತಂಕ ಪಡಬೇಕು, ಯಾವಾಗ ಇಲ್ಲಿ ಏನು ಬೇಕಾದ್ರೂ ಆಗ್ಬಿಡ್ಬೋದು ಅಂತ. ಯಾವುದೋ ಒಂದು ಗೇಮಿಂಗ್ ಸೆಂಟರ್ಗೂ ಮತ್ತೊಂದಕ್ಕೂ ಹೋದಾಗ್ಲೂ ನಾವು ಭಯದಲ್ಲೇ ಇರಬೇಕು, ಯಾವಾಗ ಇಲ್ಲಿ ಏನು ಬೇಕಾದ್ರೂ ಆಗ್ಬಹುದು ಅಂತ ಹೇಳಿ. ಯಾಕಂದ್ರೆ ಅಲ್ಲಿ ಯಾವುದೇ ರೂಲ್ಸ್ಗಳನ್ನ ಫಾಲೋ ಮಾಡಿರೋದಿಲ್ಲ. ಆದರೂ ಕೂಡ ಅವರಿಗೆ ಚಟುವಟಿಕೆ ನಡೆಸೋದಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿರ್ತಾರೆ ಲಂಚ ತಗೊಂಡು. ಸದ್ಯ ಘಟನೆ ಸಂಬಂಧಪಟ್ಟ ಬಹಳ ಚರ್ಚೆ ಆಗ್ತಿದೆ. ನಿಮ್ಗೆ ಏನಿಸ್ತಿದೆ ಕಮೆಂಟ್ ಮಾಡಿ. ಧನ್ಯವಾದ.